ನಮಸ್ಕಾರ. ಜನತಾ ಮೀಡಿಯಾ ಜಸ್ಟಿಸ್ ಫಾರ್ ಸೌಜನ್ಯ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಮ್ಮ ವಾಹಿನಿ ಮಾಡ್ತಾ ಬರ್ತಾ ಇದೆ. ಹಲವಾರು ಅಭಿಪ್ರಾಯಗಳನ್ನ ತಿಳಿಸ್ತಾನೆ ಬರ್ತಾ ಇದ್ದೀವಿ. ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ರಾಜ್ಯದಲ್ಲಿ ಅದೆಲ್ಲವನ್ನು ಕೂಡ ತಮಗೆ ನಿರಂತರವಾಗಿ ಜನತಾ ಮೀಡಿಯಾ ತೋರಿಸ್ತಾ ಬರ್ತಾ ಇದ್ದೀವಿ. ಆದರೆ ನಾವು ಯಾವುದೇ ವ್ಯಕ್ತಿಯ ಪರನೂ ಇಲ್ಲ, ವಿರೋಧನೂ ಇಲ್ಲ. ನಮ್ಗೆ ಅವಶ್ಯಕತೆ ಇಲ್ಲ ಯಾರು ಕೂಡ. ನಮಗೆ ಬೇಕಾಗಿರೋದೇನು? ಸೌಜನ್ಯ ಸಾವಿಗೆ ಒಂದು ನ್ಯಾಯ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗೋದಿಲ್ಲ ಅಂತ ಭಾಳಷ್ಟು ಜನರ ಚರ್ಚೆ ಆಗಿದೆ. ಅದನ್ನು ಕೂಡ ತಮಗೆ ತಿಳಿಸಿದ್ದೀನಿ. ಜೊತೆಗೆ ನನ್ನ ವೈಯಕ್ತಿಕ ಅಭಿಪ್ರಾಯನೂ ಕೂಡ ನಮ್ಮ ವಾಹಿನಿಯಲ್ಲಿ ತಿಳಿಸಿದ್ದೀನಿ. ಬಹಳ ಮುಖ್ಯವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷರಾದಂತಹ ಶಿವರಾಮೇಗೌಡರು ಕೂಡ ಒಂದು ವಿಡಿಯೋ ಮಾಡಿ ನನಗೆ ಕಳಿಸಿದರು. ಅವರ ಅಭಿಪ್ರಾಯವನ್ನು ನನಗೆ ಬಹಳ ಬೇಜಾರಾಯ್ತಪ್ಪ. ಸಮೀರ್ ಏನಿದ್ದಾನೆ ಆ ಒಂದು ದೂತ ಚಾನಲ್ನ ಒಬ್ಬ ಕ್ರಿಯೇಟರ್, ಅವನ ಬಗ್ಗೆ ಅರೆಸ್ಟ್ ಮಾಡಬೇಕು ಅಂತ ಹೋಗಿದಂಥ ಸುದ್ದಿ ನನ್ನ ಗಮನಕ್ಕೆ ಬಂತು. ಆ ಕಾರಣಕ್ಕೆ ನನ್ನ ಅಭಿಪ್ರಾಯವನ್ನು ಒಂದು ವಿಡಿಯೋ ಮಾಡಿ ನಿನಗೆ ಕಳಿಸ್ಕೊಡ್ತಾ ಇದ್ದೀನಿ, ನೋಡಪ್ಪ ಅಂತ ಕಳಿಸಿದ್ರು. ನಾನು ನೋಡಿ ಪಟ್ಟಂತ ಅದನ್ನು ನಮ್ಮ ವಾಹಿನಿಯಲ್ಲಿ ಅಪ್ಲೋಡ್ ಮಾಡಿದೆ. ತುಂಬ ಒಳ್ಳೆಯ ಅಭಿಪ್ರಾಯಗಳು ಬಂತು. ನಂತರ ನಾನು ಅವ್ರಿಗೆ ಕಾಲ್ ಮಾಡಿ ಇದ್ರ ಬಗ್ಗೆ ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಅಭಿಪ್ರಾಯವನ್ನು ಹಂಚ್ಕೋಬೇಕು, ಇದ್ರ ಬಗ್ಗೆ ತಾವು ಧ್ವನಿ ಆಗಬೇಕು. ಸಮೀರ್ ಒಂದು ಮಾಧ್ಯಮದಲ್ಲಿ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿದ್ದಾನೆ, ಅವನಿಗೆ ಒಂದು ಧೈರ್ಯ ಕೊಡಬೇಕು, ಅವನ ಪರವಾಗಿ ತಾವು ನಿಂತ್ಕೋಬೇಕು ಅಂತೇಳಿ ನಾನು ಅವ್ರನ್ನ ಮನವಿ ಮಾಡಿಕೊಂಡೆ. ಖಂಡಿತವಾಗ್ಲೂ ಸಮೀರ್, ನಿನಗೆ ಒಂದು ಧೈರ್ಯವನ್ನು ಕೊಡಬೇಕು ಅಂತೇಳಿ ಸ್ವತಃ ಶಿವರಾಮೇಗೌಡರೇ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವ್ರನ್ನ ಮೊದಲನೇದಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಅಣ್ಣ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣ, ಡೈರೆಕ್ಟಾಗಿ ನಾನು ವಿಚಾರಕ್ಕೆ ಬಂದ್ಬಿಡ್ತೀನಿ. ತಮಗೆಲ್ಲ ಗೊತ್ತಿರೋವಂಥ ವಿಚಾರನೇ. ನೆನೆಯಿಂದನೂ ಕೂಡ ಅಂದರೆ ಈ ವಿಡಿಯೋ ಮಾಡಿ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವಾರ ಆಗ್ತಾ ಇದೆ. ಆದರೆ ಒಂದು ದಿನದಿಂದ ಅಂದರೆ ನಿನ್ನೆಯಿಂದ ಬಹಳ ಡೆವಲಪ್ಮೆಂಟ್ ನಡೀತಾ ಇದೆ. ಯಾವುದೇ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಏನು ಬೇಕಾದ್ರೂ ಏನಾಗ್ಬೋದು. ಆ ಹುಡುಗನನ್ನು ಅಂದರೆ ಯಾರು ಸಮೀರ್ ಅನ್ನೋ ಹುಡುಗ ಇದ್ದ ದೂತ ಒಂದು ಯೂಟ್ಯೂಬ್ ಚಾನಲ್ನ ಕಂಟೆಂಟ್ ಕ್ರಿಯೇಟರು, ಅವನನ್ನು ಬಂಧಿಸುವಂಥ ಕೆಲಸ ಆಗ್ಬೋದು ಅಂತೇಳಿ ತುಂಬ ಚರ್ಚೆ ಆಗ್ತಾ ಇದೆ. ಜೊತೆಗೆ ರಾತ್ರಿ ನಡೆದಂಥ ಭಾಳಷ್ಟು ಬೆಳವಣಿಗೆಯನ್ನು ಒಂದು ವಿಡಿಯೋವನ್ನು ಸ್ವತಃ ಆ ಹುಡುಗ ಜೊತೆಗೆ ಗಿರೀಶ್ ಮಟ್ಟಣ್ಣನವರು ಆ ಒಂದು ಹೋರಾಟವನ್ನು ಸೌಜನ್ಯ ಪರ ನಿಂತು ಹೋರಾಟವನ್ನು ಯಾರು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಅವ್ರ ಜೊತೆಯಾಗಿ ನಿಂತು ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಂಡಿದ್ದಾರೆ ಏನೆಲ್ಲ ಬೆಳವಣಿಗೆ ಆಯಿತು ಅಂತ. ತಾವು ಕೂಡ ಅದನ್ನು ಗಮನಿಸಿದ್ರಿ. ಏನು ಅನ್ನಿಸ್ತಣ ಆ ಕ್ಷಣಕ್ಕೆ ತಮಗೆ? ನನಗೆ ನಿನ್ನೆ ನಡೆದಂಥ ಘಟನೆ, ಆ ಯೂಟ್ಯೂಬರ್ ದೂತ ಸಮೀರ್, ಹೌದು, ಅವ್ರು ಮಾಡಬೇಕಾದಂಥ ಆರೋಪಗಳು, ಇದು ಅಪರಾಧ ಏನು ಅಂತಕ್ಕಂಥ ಸ್ವಲ್ಪ ನನ್ನ ತಲೆಯಲ್ಲಿ ಕಾಡ್ತು. ಓಕೆ, ಏನಂತ ಘನಂದಾರಿ ಅಪರಾಧವನ್ನು ಮಾಡಿದ್ದಾರೆ? ನಮ್ಮ ದೇಶ ಪ್ರಜಾಪ್ರಭುತ್ವದ ದೇಶ, ನ್ಯಾಯಕ್ಕೆ ಆದ್ಯತೆ, ಸತ್ಯಧರ್ಮದಕ್ಕೆ ಆದ್ಯತೆ. ಈ ಪ್ರಜಾಪ್ರಭುತ್ವದಲ್ಲಿ ಅನ್ಯಾಯಿಗಳು ಯಾವತ್ತೂ ಮೆರಿಬಾರ್ದು. ದುಷ್ಟರಿಗೆ ಶಿಕ್ಷೆ, ಶಿಷ್ಟರಿಗೆ ರಕ್ಷೆ ಅಂತಕ್ಕಂಥ ಸಿದ್ಧಾಂತ ಇರ್ತಕ್ಕಂಥ ಭಾರತ ದೇಶ. ಅದರಲ್ಲೂ ಕಂಡು ಕೇಳರಿದಂಥ ಘಟನೆಗಳು ನಡೆದಂಥ ಸ್ಥಳದ ಬಗ್ಗೆ ಒಂದಷ್ಟು ಸತ್ಯ ಮಾಹಿತಿಗಳನ್ನ ಇಟ್ಕೊಂಡು ಕನ್ನಡ ನಾಡಿನ ಜನತೆಗೆ ಇದನ್ನು ಸಂಪೂರ್ಣ ವಿವರಣೆಯಿಂದ ತಿಳಿಸ್ಬೇಕು ಅಂತ ಆ ಹುಡುಗ ಮಾಡಿರೋ ಪ್ರಯತ್ನಕ್ಕೆ ನಾವು ಪ್ರಶಂಸೆ ಕೊಡಬೇಕು. ಖಂಡಿತ. ಪ್ರಶಂಸೆಗಿಂತ ಭಯ, ಭೀತಿ, ಏನಾಗುತ್ತೋ ಆತಂಕ, ಇಂಥ ವಾತಾವರಣಗಳಿಗೆ ಸೃಷ್ಟಿಯಾಗುವಂಥ ಅವಕಾಶ ಬಂದ್ಬಿಟ್ಟಿದ್ದೇ ಆಗಿದ್ರೆ ಇನ್ನು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಅನ್ನೋ ಮಾತನ್ನೇ ನಾವು ಅಳಿಸಾಕಬೇಕಾಗುತ್ತೆ. ಖಂಡಿತ. ಇದು ಎಲ್ಲ ಒಂದು ಆಫ್ಘಾನಿಸ್ತಾನನೋ ಇಲ್ಲ ಇನ್ನೊಂದು ಬೇರೆ ಬೇರೆ ದೇಶಗಳಿದೆಯಲ್ಲ, ಹೌದು, ಆ ನಿಟ್ಟಿನಲ್ಲಿ ಇದೆ ದೇಶ ಅಂತಕ್ಕಂಥದ್ದು ಆಲೋಚನೆ. ಅಣ್ಣ, ಇಲ್ಲಿ ಇನ್ನೊಂದು ತಾವು ಗಮನಿಸಬೇಕು. ಸಮೀರು ಕೇವಲ ತನ್ನ ಅಭಿಪ್ರಾಯಗಳನ್ನ ಅವನ ಚಾನಲ್ನ ಎಲ್ಲ ಬಹಳಷ್ಟು ಪ್ರೇಕ್ಷಕರು ಕೇಳ್ತಾ ಇದ್ರು. ಸೌಜನ್ಯ ಪರ ನೀನು ಧ್ವನಿ ಎತ್ತು ಒಂದು ವಿಡಿಯೋ ಮಾಡುವಂತ ಬಹಳಷ್ಟು ವರ್ಷಗಳಿಂದನೇ ಅವನ್ನ ಕೇಳ್ತಾ ಇದ್ರು. ಅದನ್ನ ಇವಾಗ ಅವನ ಅಭಿಪ್ರಾಯವನ್ನ ಒಂದು ಬಹಳ ಅದ್ಭುತವಾಗಿ ನಿರೂಪಣೆ ಮಾಡೋ ಮೂಲಕ, ಜೊತೆಗೆ ಬಹಳಷ್ಟು ರಿಸರ್ಚ್ ಮಾಡಿ ಮಾಹಿತಿಯನ್ನ ಕಲೆ ಹಾಕಿ ಅವನು ಒಂದು ವಿಡಿಯೋ ಮಾಡ್ದ, ಎಫೆಕ್ಟಿವ್ ಆಗಿ ಮಾಡ್ದ, ಒಂದು ಸಿನಿಮಾ ರೀತಿಯಲ್ಲಿ ಆ ವಿಡಿಯೋ ಮಾಡ್ದ. ಅದು ಜನರಿಗೆ ಇಷ್ಟ ಆಯ್ತು, ಕೋಟ್ಯಾಂತರ ಜನ ನೋಡಿದ್ರು. ಆದ್ರೆ ಅದು ಬೇರೆಯವ್ರಿಗೆ ಯಾಕೆ ಉರಿತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ನೋಡಿ, ಸತ್ಯ ಬಹಳಷ್ಟು ಜನಕ್ಕೆ ಕಹಿಯಾಗಿರುತ್ತೆ. ಸತ್ಯವನ್ನು ಸಹಿಸ್ಕೊಳ್ಳೋದಕ್ಕೂ ಅವನು ಸತ್ಯವಂತನಾಗಿದ್ದರೆ ಮಾತ್ರ ಸಾಧ್ಯ. ಸತ್ಯ, ಖಂಡಿತ. ಅಧರ್ಮಿಗಳು, ಕುತಂತ್ರಿಗಳು, ಪಾಳೆಗಾರರು, ಸರ್ವಾಧಿಕಾರಿಗಳು ಯಾವತ್ತೂ ಸತ್ಯವನ್ನು ಸಹಿಸ್ಕೊಳ್ಳೋದಿಲ್ಲ. ಈ ಸಮೀರ್ ಅಂತಕ್ಕಂಥ ಹುಡುಗ ಯಾರೋ ದಡ್ಡ ಎಡ್ಡ ಅರಮಾನಸಿಕ ವ್ಯಕ್ತಿತ್ವ ಇರೋನಲ್ಲ, ಹೌದು, ಜ್ಞಾನಿ,
ಹೌದು. ವಿದ್ಯಾವಂತ, ತಿಳಿದಿರ್ತಕ್ಕಂಥವನು. ಬಹುಶಃ ನೀವು ಹೇಳಿದಂಗೆ ಯೂಟ್ಯೂಬ್ ಅಂತಕ್ಕಂಥದ್ದು ಇವತ್ತು ಲಕ್ಷಾಂತರ ಜನ ಮಾಡ್ತಾ ಇದ್ದಾರೆ. ಹೌದು, ಈ ಹುಡುಗಂದೇ ಯಾಕೆ ಕೋಟ್ಯಾಂತರ ಜನ ಕನ್ನಡಿಗರು ನೋಡಬೇಕಾಗಿತ್ತು? ಖಂಡಿತ. ಇದು ದಾಖಲೆ. ಕನ್ನಡದ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಒಂದು ಕನ್ನಡ ಯೂಟ್ಯೂಬ್ ಚಾನಲ್ 1 ಕೋಟಿನ ಮೀರಿದೆ ಅಂದರೆ ಹೌದು, ಅಲ್ಲೇನೋ ಒಂದು ಸ್ವಲ್ಪ ಶಕ್ತಿ ಇರಬೇಕಲ್ವಾ? ಹೌದು, ಶಕ್ತಿ ಇರಬೇಕಲ್ವಾ? ಆ ವಿದ್ಯಾವಂತ ಯುವಕ ನೋಡಿ ಪ್ರತಿಯೊಂದೂ ಹೀಗೆ ಪಿಕ್ಚರ್ ಥರ ಆಮೇಲೆ ಯಾಕೆ ಮಾತಾಡಬೇಕು, ಹೌದು, ಪ್ರೆಸೆಂಟೇಷನ್ ಮಾತಾಡಬೇಕು, ಕಾನೂನಾತ್ಮಕದ ಅಡಿಯಲ್ಲೇ ಮಾತಾಡಿದ್ದಾನೆ. ಹೌದು, ಅಂಥ ವ್ಯಕ್ತಿಗೆ, ಅಂಥ ವ್ಯವಸ್ಥೆಗೆ, ಅಂಥ ಒಂದು ಶಕ್ತಿಗೆ ಮೊಟಕುಗೊಳಿಸ್ಬೇಕು, ಇಂಥವ್ರನ್ನ ಹಡಗಿಸ್ಬೇಕು, ಇಂಥ ಸಂತತಿನ ಕೊನೆಗಳಿಸ್ಬೇಕು ಅಂತ ತೇಜೋವಧೆ ಮಾಡ್ತಕ್ಕಂಥದ್ದು ಎಂಥ ತೇಜೋವಧೆ! ಜಾತ್ಯತೀತ ರಾಷ್ಟ್ರದಲ್ಲಿ ಧರ್ಮದ ಲೇಪನವನ್ನು ಹಚ್ಚಿ. ಅಣ್ಣ, ಈಗ ಸ್ವಲ್ಪ 5-10 ನಿಮಿಷದ ಮುಂಚೆ ಒಂದು ವಿಡಿಯೋ ಬಂತು ನನಗೆ, ಒಂದು ಲೈವ್ ನೋಟಿಫಿಕೇಶನ್ ಬಂತು. ಅದರಲ್ಲಿ ಸ್ವತಃ ಗಿರೀಶ್ ಮಟ್ಟಣ್ಣನವರೇ ಹೇಳ್ತಾ ಇದ್ದಾರೆ, ಇದನ್ನ ಒಂದು ಜಾತಿಯ ಒಂದು ಧರ್ಮದ ಒಂದು ಎಲ್ಲ ಕೂಡ ನಾಡಲ್ಲಿ ಒಂದು ಅಶಾಂತಿಯನ್ನ ಮೂಡಿಸೋಕೆ ಪ್ರಯತ್ನವನ್ನ ನಡೆಸಲಾಗ್ತಾ ಇದೆ ಅಂತ, ಕೋಮುಗಲಭೆಗೆ ಸೃಷ್ಟಿ ಮಾಡೋಕ್ಕೆ ಒಂದು ದಾರಿ ಮಾಡಿಕೊಡೋಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅದನ್ನ ಈ ಹುಡುಗನ ಮೇಲೆ, ಜೊತೆಗೆ ಹೋರಾಟಗಾರರ ಮೇಲೆ, ಸೌಜನ್ಯಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಹೋರಾಟ ಮಾಡ್ತಾರೆ ಅವ್ರ ಮೇಲೆ ಅದನ್ನ ಹಾಕೋಕ್ಕೆ ಪ್ರಯತ್ನವನ್ನ ನಡೆಸಲಾಗ್ತಾ ಇದೆ, ಪೊಲೀಸ್ ಅಧಿಕಾರಿಗಳನ್ನ ಬಳಸ್ಕೊಂಡು ವ್ಯವಸ್ಥೆಯನ್ನ ಅಂತ ಅವ್ರು ಸ್ವತಃ ಹೇಳ್ಕೊಂಡಿದ್ದಾರೆ. ನೋಡಿ, ಅದನ್ನೇ ನಾನು ಹೇಳ್ತೀನಿ. ಕೆಟ್ಟ ಜನ, ಒಳ್ಳೆಯ ಜನ ಎಲ್ಲ ಜಾತಿಯಲ್ಲೂ ಇದ್ದಾರೆ, ಎಲ್ಲ ಧರ್ಮದಲ್ಲೂ ಇದ್ದಾರೆ, ಎಲ್ಲ ದೇಶದಲ್ಲೂ ಇದ್ದಾರೆ, ಕೆಟ್ಟವರು ಒಳ್ಳೆಯವರು ಅಂತಕ್ಕಂಥದ್ದು. ಹೌದು. ಈ ಒಂದು ಸತ್ಯದ ಹೋರಾಟದ ಹಾದಿಯಲ್ಲಿ ಅನೇಕ ದುಷ್ಟ ಶಕ್ತಿಗಳು, ಕೆಟ್ಟ ಜನಗಳು, ನಾನು ಹೇಳಿದೆ, ಹೇಸಿಗೆ ತಿಂದವರು, ಹೊಲಸು ನೆಕ್ಕದವರು, ಧರ್ಮದ ಅಫೀಮಿನಲ್ಲಿ ಜನಗಳ ಮಧ್ಯೆ ಬೆಂಕಿ ಹಚ್ಚೋರು. ಯಾಕಂದ್ರೆ ನಮ್ಮ ದೇಶ ಒಂದು ಧರ್ಮದ ಆಧಾರದ ಮೇಲೆ, ಒಂದು ಜಾತಿಯ ಮೇಲೆ, ಒಂದು ಜನಾಂಗದ ಮೇಲೆ ಹುಟ್ಟಿದ ದೇಶ ಅಲ್ಲ. ಹೌದು. ಈ ದೇಶದ ಪ್ರಭುತ್ವತೆಗೆ ಅಬ್ದುಲ್ ಕಲಾಂ ಅಂತವ್ರದ್ದು ಕೊಡುಗೆ ಇದೆ. ಅನೇಕ ಧರ್ಮದವರು, ಅನೇಕ ಜಾತಿಯವರು ಭವ್ಯ ಭಾರತದ ಗೋಪುರಕ್ಕೆ ಲೇಪನವನ್ನು ಮಾಡಿದ್ದಾರೆ. ಸತ್ಯ. ಇದನ್ನು ಒಂದು ಧರ್ಮಕ್ಕೆ ಅಂಟಿಸಿ ಲಾಭ ಮಾಡ್ಕೊಡ್ತೀನಿ, ಅದು ತಾತ್ಕಾಲಿಕ. ಅಂದರೆ ಒಟ್ಟಾರೆ ಈ ಸೌಜನ್ಯ ಪ್ರಕರಣವನ್ನ ಮಾತಾಡಿದ್ದು ಒಬ್ಬ ಮುಸ್ಲಿಂ ಯುವಕ ತಪ್ಪ? ಇದು ಮುಸ್ಲಿಮು, ಹಿಂದೂ, ಕ್ರೈಸ್ತ, ಸಿಕ್ಕ, ಜೈನ ಅಂತ ತಗೊಳ್ಳೋದೇ ದೊಡ್ಡ ತಪ್ಪು. ನೀವು ಆ ರೀತಿ ಹೇಳ್ತಾ ಇದ್ದೀರಿ, ಆ ರೀತಿ ಬೇರೆಯವ್ರು ತಗೊಳ್ತಾ ಇಲ್ವಲ್ಲ? ಮತಾಂಧರು, ಆ ಅಫೀಮ್ನಲ್ಲಿರ್ತಕ್ಕಂಥವ್ರು, ಆ ಒಂದು ಮಾಲಿನ್ಯದಲ್ಲಿ ಸಿಕ್ಕಾಕೊಂಡಿರೋರು, ಒಂದು ಪ್ರಾಮಾಣಿಕರಿಗೆ ಅವ್ರು ಬಳಸಕ್ಕಂಥ ಕಟ್ಟ ಕಡೆಯ ಅಸ್ತ್ರವೇ ತೇಜೋವಧೆ. ಯಾರ ಹೆಸರನ್ನು ಕೂಡ ಬಳಸದೆ ಅವನು ಒಂದು ವಿಡಿಯೋ ಮಾಡಿರೋದನ್ನೇ ಅಪರಾಧ ಅಂತೇಳಿ ಪೊಲೀಸ್ ವ್ಯವಸ್ಥೆಯನ್ನು ಬಳಸ್ಕೊಂಡು ರಾತ್ರೋರಾತ್ರಿ ನೋಟಿಸ್ ಕೊಟ್ಟು ಅವನ್ನ ಬಂಧಿಸೋಕೆ ಅಂತ ಮುಂದಾದಂಥ ಈ ಒಂದು ವ್ಯವಸ್ಥೆಯನ್ನ ನೋಡಿದಾಗ ಇದನ್ನ ತಾವು ಯಾವ ರೀತಿ ವಿಮರ್ಶೆಯನ್ನ ಮಾಡಕ್ ಬಯಸ್ತೀವಿ? ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ರಾತ್ರೋರಾತ್ರಿ ಇವ್ರನ್ನ ಬಂಧಿಸಕ್ಕೆ ಯಾರ ಹೆಸರನ್ನು ಹೇಳದಂದ್ರೆ, ನಾವು ಯಾರ ಹೆಸರನ್ನು ಹೇಳ್ತಾ ಇಲ್ಲ ಸ್ವಾಮಿ. ಹೆಸರು ಹೇಳಿದ್ರು ಕೂಡ ಬೆಳಿಗ್ಗೆ ಹೋಗ್ಬೋದಿತ್ತಲ್ಲ. ನಾನು ಯಾರ ಹೆಸರನ್ನು ಹೇಳೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ಕೊಲೆಗಾರ ಯಾರು ಅಂತ ಗೊತ್ತಿಲ್ಲ. ಹೌದು. ಅಪರಾಧಿ ಯಾರು ಅಂತ ಗೊತ್ತಿಲ್ಲ. ಹೌದು. ಪೈಶಾಚಿಕ ಕೃತ್ಯವನ್ನು ಎಸೆದಂತ ಪಾಪಿಗಳು ಯಾರು ಅಂತ ಗೊತ್ತಿಲ್ಲ. ಹೌದು. ಅವ್ರನ್ನ ಕಂಡಿಡೀರಿ ಅಂತ ನಿವೇದನೆ ಮಾಡ್ಕೊಂಡಿದ್ದೇವೆ ಹೊರತು, ಹೌದು, ನಿವೇದನೆ ಇಂಥವನೇ ಮಾಡ್ದ, ಹೀಗೆ ಮಾಡ್ದ, ನಾನು ನೋಡ್ದೆ ಅಂತ ನಾವೆಲ್ಲೂ ಹೇಳಿಲ್ಲ. ಹೌದು. ಈಗೀಗ ಸಾಕ್ಷ್ಯಾಧಾರಗಳಿದೆ, ಕಾನೂನು ಹಿಡಿಲಿ. ಯಾಕಂದ್ರೆ ನ್ಯಾಯಾಂಗ ಹೇಳಿದೆ, ನ್ಯಾಯಾಂಗ ಸ್ಪಷ್ಟವಾಗಿದೆ. ಯಾರೋ ಅಮಾಯಕನ 6 ವರ್ಷಗಳ ಜೈಲಿಗೆ ತಳೆದ್ರಲ್ಲ ಆ ಭ್ರಷ್ಟ ಅಧಿಕಾರಿಗಳು, ನೀವು ಮಾಡಿರೋ ತಪ್ಪು, ಇವನು ಅಮಾಯಕ, ಇವನ್ನ ಬಿಡುಗಡೆಗೊಳಿಸಿ ಅಂತೇಳಿ ನ್ಯಾಯಾಂಗ ತೀರ್ಪು ಕೊಟ್ಟಾಗ ಮುಖಭಂಗ ಯಾರಿಗಾಗಬೇಕು? ವ್ಯವಸ್ಥೆಗೆ, ತನಿಖೆಗೊಳಪಟ್ಟಂತ ತನಿಖಾಧಿಕಾರಿಗಳಿಗೆ ಆಗ್ಬೇಕಾಯ್ತು. ಹೌದು. ಅವ್ರು ಏನು ಯಾವ ಹೊಲಸನ್ನ ಮೆತ್ಕೊಂಡು ಅವರು ಈ ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಿದ್ದಾರೆ. ಹೌದು ಅಲ್ವಾ? ಇದನ್ನ ಮುಸಲ್ಮಾನನೇ ಹೇಳಬೇಕು, ಹಿಂದೂನೇ ಹೇಳಬೇಕು ಅಂತಿದ್ಯಾ? ಸತ್ಯ ಇಲ್ಲ. ಒಂದು ಅಮಾಯಕ ಕೊಲೆಯನ್ನ ಈ ದೇಶದ ಯಾವ ಪ್ರಜೆ ಆದರೂ ಧ್ವನಿ ಎತ್ತಿ ಕೇಳ್ಬೋದು. ನಿರ್ಭಯ ಪ್ರಕರಣದಲ್ಲಿ ಜಾತಿ ಧರ್ಮಗಳಲ್ಲಿ ನಡೀತಾ? ಹೌದು. ಜಾತಿ ಧರ್ಮದ ಲೇಪನದಲ್ಲಿ ಇದೆಯಾ ಧರ್ಮಕ್ಷೇತ್ರ? ಎಲ್ಲ ಜಾತಿಯವರು ಬರ್ತಾರೆ, ಎಲ್ಲ ಧರ್ಮದವರು ಬರ್ತಾರೆ, ಎಲ್ಲ ಕ್ಷೇತ್ರದವರು ಬರ್ತಾರೆ. ಈಗ ಜಾತಿಯ ಲೇಪನವನ್ನು ಹಚ್ಚುತ್ತಾರೆ. ಹೇಳಿ ನೋಡೋಣ, ಧರ್ಮಕ್ಷೇತ್ರವನ್ನ ಇದು ಜಾತಿಯ ಧರ್ಮದ ಕ್ಷೇತ್ರ ಅಂತ ಹೇಳಿ. ಯಾರು ಬೇರೆ ಮುಸ್ಲಿಮ್ಸ್ ಅವ್ರು ಯಾರು ಬರಬೇಡಿ ಹೇಳಿ, ಹಾಕ್ಲಿ ಬೋರ್ಡ್ ನೋಡೋಣ. ಬೇರೆ ಧರ್ಮದವ್ರು ಬರಬೇಡಿ ಅಂತ. ಎಲ್ಲ ಪವಿತ್ರತೆ ಇರ್ತಕ್ಕಂಥ ಹಿಂದೂ ದೇವಾಲಯಗಳಲ್ಲಿ ಇನ್ನೊಂದು ಧರ್ಮದ ಲೇಪನಗಳಿದೆ. ಅದು ಶಬರಿಮಲೆ ಅಂತ ಉದಾಹರಣೆ ತಗೋಬಹುದು. ಈ ಮತಾಂಧ್ರ ಮಂದಿ ಇವತ್ತೇನೇನೋ ಹೇಳ್ಬೋದು.
ಆದರೆ ಹಿಂದೂ ದೇವಸ್ಥಾನಗಳ ಅಭಿವೃದ್ಧಿಗೆ ಬೇರೆ ಬೇರೆ ಮತಾಂಧರೂ ಬೇರೆ ಬೇರೆ ಮತದವರು ಕೈ ಜೋಡಿಸಿದ್ದಾರೆ. ಸುಳ್ಳ? ಸಮೀರ್ಗೆ ಈಗ ಸಾಮಾಜಿಕ ಜಾಲತಾಣದ ಮುಖಾಂತರ ಇವಾಗ ಅವನ ಮೇಲೆ 35 ಲಕ್ಷ ತಗೊಂಡ ಅಂತ ಆರೋಪಗಳು, ಜೊತೆಗೆ ಅವನ್ನ ಬ್ಲಾಕ್ ಮೇಲ್ ಮಾಡುವಂಥದ್ದು, ಭಯಪಡಿಸೋವಂಥದ್ದು, ನೀನು ಯಾಕೋ ಮಾತಾಡ್ತೀಯ ನಮ್ಮ ಧರ್ಮದ ಬಗ್ಗೆ ಅಂತ ಅನ್ನೋವಂಥದ್ದು, ಈ ಥರ ಫೋನ್ ಕರೆ ಮಾಡುವಂಥದ್ದು. ನೋಡಿ, ಸಮೀರ್ 35 ಲಕ್ಷ ಇವತ್ತು ಬಂದಂಥ ಸುದ್ದಿ. ಈ ಹೋರಾಟವನ್ನು ಬುನಾದಿ ಹಾಕಿದ್ರಲ್ಲ ಮಹೇಶ್ ಟಿಮ್ರೋಡಿ, ಗಿರೀಶ್ ಮಟ್ಟಣ್ಣ, ಅವರು ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡಿ ಇಷ್ಟು ದುಡ್ಡು ಹೆಂಗೆ ಮತ್ತು ಇಷ್ಟು ದುಡ್ಡು ಹೆಂಗೆ ಮತ್ತು ಈ ದುಡ್ಡು ಹೆಂಗೆ ಆ ದುಡ್ಡು ಹೆಂಗೆ ಅಂತ ಕೇಳೋ ಅಂಥ ಅಸಹ್ಯ ಜನಗಳು ಅವತ್ತಿಗೂ ಇದ್ರು, ಇವತ್ತು ಇದ್ದಾರೆ. ಇವತ್ತು ಆ ಹೊಲಸು ಜನ ಇದ್ದಾರೆ. ಹೌದು. ಯಾರಪ್ಪನ ಮನೆದಂತ 35 ಲಕ್ಷ ಕೊಡ್ತಾರೆ. 35 ಲಕ್ಷ ಕೊಡೋದಾದ್ರೆ ಅವನ ಒಬ್ಬನೇ ಯೂಟ್ಯೂಬರ್ ಸಿಗ್ಬೇಕಾಗಿತ್ತಾ? ಹೌದು ಅಲ್ವಾ? ಹೇಸಿಗೆ ತಿನ್ನಿಸ್ಬಿಟ್ಟು ಸುಳ್ಳು ಅಪಪ್ರಚಾರ ಮಾಡಿಸ್ತಕ್ಕಂಥವ್ರು ಆ ಕುತಂತ್ರಿಗಳು, ಆ ಪಾಳೆಗಾರರು, ಆ ಕೊಲೆಗಡಕರು. ಇವತ್ತು ಯಾವುದನ್ನು ಕೂಡ ಪ್ರಶ್ನೆ ಮಾಡಬಾರ್ದ, ಯಾರು ವಿರುದ್ಧವಾಗೂ ಕೂಡ. ಅಂದರೆ ಇದು ಅಪರಾಧ, ಇದು ಯಾಕೆ ಆಗಿದೆ, ಈ ರೀತಿ ಮಾಡೋದು ತಪ್ಪು, ಇದಕ್ಕೆ ನ್ಯಾಯ ಬೇಕು ಅಂತ ಇವತ್ತು ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಭಾರತದ ಸಾಂವಿಧಾನಿಕ ನಮ್ಮ ಹಕ್ಕುಗಳನ್ನ, ನಮ್ಮ ಕರ್ತವ್ಯಗಳನ್ನ ನಾವು ಮಾಡೋಕ್ಕೆ, ಪ್ರಸ್ತಾಪಿಸೋಕೆ, ಪ್ರಶ್ನೆ ಮಾಡೋಕ್ಕೆ ನಾವು ಅಪ್ಪಣೆ ತಗೋಬೇಕಾ ಬೇರೆಯವ್ರನ್ನ? ಆ ವ್ಯವಸ್ಥೆ ಏನಾದರೂ ಈ ದೇಶದಲ್ಲಿ ಬಂದಿದ್ದೇ ಆದರೆ ನಡು ರಸ್ತೆಯಲ್ಲಿ ಜನರಿ ಬಿಡ ಪ್ರದೇಶದಲ್ಲಿ ಒಂದು ಹೆಣ್ಮಗಳನ್ನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಎದೆ ಎತ್ಕೊಂಡು ಓಡಾಡೋ ಕಾಲ ಬಂದ್ಬಿಡುತ್ತೆ. ಹೌದು, ನೀವು ಹೇಳಿ ಥರ ಹೋದ್ರೆ ಹೌದು, ಎದೆ ಎತ್ಕೊಂಡು ಓಡಾಡ್ತಾರೆ. ಅಲ್ಲ, ನಾನು ಹೇಳ್ತಾ ಇಲ್ಲ, ಇವತ್ತಿನ ವ್ಯವಸ್ಥೆನ ನೋಡಿದ್ರೆ ವ್ಯವಸ್ಥೆ ಬಗ್ಗೆ ಹೇಳಿದ್ರಲ್ಲ, ಒಂದ್ ವೇಳೆ ಅಂತ ವ್ಯವಸ್ಥೆ ಇದ್ದಿದ್ದಾಗಿದ್ರೆ ಕೊಲೆಗಡಕರಿಗೆ, ಅಪರಾಧ ಪ್ರಕರಣಗಳು ಮಾಡೋರಿಗೆ ಅವರ ಹಬ್ಬ, ಅವರ ಸಾಮ್ರಾಜ್ಯ ಆಗತ್ತೆ. ಪ್ರಾಮಾಣಿಕರು ಅವರು ಇವರು ಎಲ್ಲ ಬಾಯಿ ಮುಚ್ಕೊಂಡು ಮನೆಯಲ್ಲಿ ಮೂಲೆಯಲ್ಲಿ ಮುದುಕೊಂಡು ಕುತ್ಕೋಬೇಕಾಗತ್ತೆ. ಸತ್ಯದ ಧ್ವನಿ ಎತ್ತಬೇಡಿ, ಧರ್ಮದ ಧ್ವನಿ ಎತ್ತಬೇಡಿ, ನ್ಯಾಯದ ಧ್ವನಿ ಎತ್ತಬೇಡಿ. ನೀವೇನಿದ್ರು ಅಧರ್ಮ, ಅನ್ಯಾಯ, ಅದ್ರ ಬಗ್ಗೆನೇ ಬೆಂಬಲಿಸಿ ಮಾತಾಡುವಂಥ ವ್ಯವಸ್ಥೆ ಸೃಷ್ಟಿ ಆಗ್ಬಿಟ್ರೆ ಎಲ್ಲೋಗತ್ತೆ ದೇಶ? 145 ಕೋಟಿ ಭಾರತಾಂಬೆಯ ಮಕ್ಕಳು, ಅವರೆಲ್ಲರೂ ಭಾರತಾಂಬೆಗೆ ಜೈ ಅಂದರೆ ದೇಶ ಬಲಿಷ್ಠವಾಗತ್ತೆ, ಶತ್ರುಗಳನ್ನ ಎದುರಿಸೋಕ್ಕಾಗತ್ತೆ. ಇವತ್ತು ಈ ಮತಾಂಧರು, ಈ ಕೋಮುವಾದಿಗಳಿಂದ ದೇಶದಲ್ಲೇ ನಮ್ಗೆ ಆಂತರಿಕ ಅಭದ್ರತೆ ಕಾಡ್ತಾ ಇದೆ. ನಾನು ಮನೆಯಿಂದ ಈಚೆ ಹೋದ್ರೆ ತಿರ್ಗಾ ನಾನು ವಾಪಸ್ ಮನೆಗೆ ಹೋಗ್ತೀನಿ ಅನ್ನೋ ನಂಬಿಕೆ ಇಲ್ಲ. ಯಾಕೆ? ಇಂಥ ವಿಷ ಬೀಜಗಳು ಬಿತ್ತತಕ್ಕಂಥವ್ರು, ಇಂಥ ಕ್ರೌರ್ಯಗಳು ಮಾಡೋರಿಗೆ ಬೆಂಬಲವಾಗಿ ನಿಲ್ಲೋರು. ಅದನ್ನೇ ನಾನು ಹೇಳ್ತೀನಿ, ವ್ಯವಸ್ಥೆ ಹೇಗಿದೆ ಅಂದರೆ ಬಡವರಿಗೆ ಶಿಕ್ಷೆ, ಬಲಾಢ್ಯರಿಗೆ ರಕ್ಷಣೆ. ಇದು ಈ ದೇಶದಲ್ಲಿ ಈ ವ್ಯವಸ್ಥೆ ತೊಲಗಬೇಕು. ಇದಕ್ಕೆ ಧ್ವನಿ ಆಗಬೇಕು. ಈ ಧ್ವನಿನೇ ಸಮೀರ್ ಎತ್ತಿದ್ದು. ಅದಕ್ಕೆ ಪೊಲೀಸವ್ರ ಕರ್ತವ್ಯ ಏನ್ರಿ? ಪೊಲೀಸವ್ರು ನೋಟಿಸ್ ತಾವು ಗಮನಿಸಿದ್ರ? ನೋಟಿಸ್ ಗಮನಿಸಿಲ್ಲ, ಬಂದಿದ್ದು ಅಂತಕ್ಕಂಥ ಮಾಹಿತಿ ಗೊತ್ತು. ನಾನು ಒಂದು ಮಾತ್ರ ಪೊಲೀಸವ್ರಿಗೆ, ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಮಹತ್ವ, ಗೌರವ ಎಲ್ಲ ದೊಡ್ಡ ಮಟ್ಟದಿದೆ. ಹೌದು. ನಿಮಗೆ ನಾಚಿಕೆ ಆಗಬೇಕು. ನ್ಯಾಯಾಲಯ ನಿಮ್ಗೆ ಬೈದಿದೆ, ಇವು ನಿರಪರಾಧಿನ ಇಟ್ಕೊಂಬಂದು ಅಪರಾಧಿ ಅಂತ ಕೊಟ್ಟಿದ್ದೀರಲ್ರಿ, ಸರಿಯಾದ ಅಪರಾಧಿನ ಹುಡುಕಿ ಅಂತ. ನಿಮಗೆ ಕೆಲಸ ಏನು? ಸಮೀರ್ನ ಬಂಧಿಸ್ಬೇಕಾ? ಆ ಪೈಶಾಚಿಕ ಕೃತ್ಯ ಮಾಡಿದಂಥ ಆ ಕಿಂಕರನ್ನ ಬಂಧಿಸ್ಬೇಕಾ? ಅವ್ರ ಪಾಡಿಗೆ ಅವ್ರ ಐಷಾರಾಮಿಗೆ ಬಿಟ್ಟಿರ್ತೀರಾ? ಕೊಲೆಗಡಕ ಅಲ್ಲೇ ಎಲ್ಲ ಓಡಾಡ್ತಿರ್ತಾನೆ, ಸಾಕ್ಷಿಗಳನ್ನ ನಾಶ ಮಾಡ್ತಿರ್ತಾನೆ. ಅಂಥವ್ರಿಗೆ ಕೈ ಜೋಡಿಸೋಂಥ ಕೆಲಸ ಮಾಡೋದು ಬಿಟ್ಟು ಸಮೀರ್ ಅಂತ ನಾವು ಬೆಂಬಲಿಸಿ ಪೊಲೀಸ್ ಇಲಾಖೆಗೆ ಇನ್ನಷ್ಟು ಒಳ್ಳೆಯದಾಗುತ್ತೆ. ಹೌದು. ಬಹಳ ಮುಖ್ಯವಾಗಿ ಮೈಕ್ರೋ ಫೈನಾನ್ಸ್ಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಧರ್ಮಸ್ಥಳದ ಸಾಲಗಳು, ಇದ್ರ ಬಗ್ಗೆ ಬಡ್ಡಿ, ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಸುಮೋಟೋ ಕೇಸನ್ನು ದಾಖಲೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥವನ್ನ ಅಂದರೆ ಬಂಧಿಸಬೇಕು ಅಂತೇಳಿ ನ್ಯಾಯಾಲಯ ಹೇಳಿದ್ರು ಕೂಡ ಅದ್ರ ಬಗ್ಗೆ ಗಮನ ಕೊಡದೇ ಇರ್ತಕ್ಕಂಥ ಸರ್ಕಾರ, ಅಧಿಕಾರಿಗಳ ವರ್ಗ ಇವತ್ತು ಈ ಸಮೀರ್ನನ್ನು ಬಂಧಿಸೋಕೆ ಇವತ್ತು ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡು ಅವನನ್ನು ಬಂಧಿಸೋಕೆ ಮುಂದಾಗ್ತಾರಲ್ಲ, ಇದನ್ನು ತಾವು ಯಾವ ರೀತಿ ವಿಮರ್ಶನೆ ಮಾಡೋಕ್ಕೆ ಬಯಸ್ತೀರಿ? ಇಲ್ಲ, ನೀವು ಇಲ್ಲೊಂದು ತಪ್ಪು ವಿಷಯ. ಇದು ನ್ಯಾಯಾಂಗ ಹೇಳಿಲ್ಲ, ಅದೇ ನ್ಯಾಯಾಲಯ ಹೇಳಿಲ್ಲ. ಯಾರು ಸುಮೋಟೋ ದಾಖಲಿಸಿ ಮಾಡಿ, ಸರ್ಕಾರವೇ ಕಾನೂನನ್ನು ರೂಪಿಸ್ತು. ರಾಜ್ಯಪಾಲರ ಸುಗ್ರೀವಾಜ್ಞೆ ಮುಖ ತಂದು ಇದನ್ನು ಅನುಮೋದನೆ ತೊಗೊಂಡ್ರು. ಅನುಮೋದನೆ ತೊಗೊಂಡ್ಬಿಡು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕುರಿ ಕಾಯೋನು ಆದೇಶ ಮಾಡ್ದಂದಕ್ಕೆ ನಾವು ಪಾಲಿಸ್ಬೇಕಂತಕ್ಕಂಥ ದಿಮಾಕಿನ ಮಾತುಗಳು ಆಡಿರೋರು ಇದ್ದಾರೆ. ಏನು ಹೇಳಿ? ಕುರಿ ಕಾಯೋನೆಲ್ಲೋ ಕುರಿ ಕಾಯೋನು ಹೇಳ್ದ ಅಂದರೆ ಇದನ್ನು ನಾವು ಪಾಲಿಸ್ಬೇಕಂತ ಯಾರು? ಈ ಬಡ್ಡಿ ದಂಧೆಕೋರು. ತಮಗೆ ಗೊತ್ತಿದೆ, ದಿನನಿತ್ಯ ಬಡ್ಡಿ ವಸೂಲಿಗಾರರು
ಸಾಲಗಾರ ಮೇಲೆ ಕೊಟ್ಟ ಕಾಟದಿಂದ ಎಷ್ಟು ಜನ ಸತ್ತಿದ್ದಾರೆ ಇಲ್ಲಿವರೆಗೂ? ಹೌದು. ಯಾರು ಅದಕ್ಕೆ ಪರಿಹಾರ? ಸತ್ತವರ ಕುಟುಂಬಕ್ಕೆ ಆಧಾರವಾಗಿದ್ದಂಥ ಕುಟುಂಬದ ಮುಖ್ಯಸ್ಥ ಆತ್ಮಹತ್ಯೆ ಮಾಡ್ಕೊಂಡಾಗ ಆ ಕುಟುಂಬದ ಗತಿ ಏನಾಗಬೇಕು? ಹೌದು. ಸುಗ್ರೀವಾಜ್ಞೆ ತರಬಾರ್ದ? ಸಾಲ ತಗೊಂಡು ಸಾಲ ಕೊಡಬೇಡಿ ಅಂತ ಏನು ಹೇಳಿಲ್ವಲ್ಲ ಸರ್ಕಾರ? ಆದರೆ ತುಂಬ ಬಡ್ಡಿ ಅಂತ ಒತ್ತಡಗಳ ಹಾಕಿ ಭಯಪಡಿಸಿ ಮನೆಗೆ ನುಗ್ಗಿ ಮೀಟ್ರ್ ಬಡ್ಡಿ, ಅದೇನೋ ದಂಧೆ ಬಡ್ಡಿ ಅಂತಾರಲ್ಲ, ಇದೆಲ್ಲ ಮಾಡಲೇಬಾರ್ದು ಅಂತ ಕಾನೂನು ಹೇಳಿರೋದು. ಹೌದು. ಕಾನೂನಿನ ಭಯನೇ ಇಲ್ಲಪ್ಪ. ಖಂಡಿತ. ಕಾನೂನನ್ನು ವ್ಯಾಪಾರ ಮಾಡ್ಕೋತೀನಿ ಅನ್ನೋ ದಾಷ್ಟತನದಲ್ಲಿರ್ತಕ್ಕಂಥ ಪಾಳೆಗಾರರಿಗೆ ಕಾನೂನಿನ ಭಯ ಎಲ್ಲಿ? ಇವತ್ತು ಸಾವಿರಾರು ಕೋಟಿಯನ್ನು ಇವತ್ತು ಒಂದು ರೀತಿ ಸಾಲವನ್ನು ಕೊಟ್ಟು ಇವತ್ತು ವಸೂಲಿ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮ ಗಮನಕ್ಕಿದ್ದೇ ಇದೆ. ಅದು ಸರ್ಕಾರಕ್ಕೂ ಕೂಡ ಗಮನಕ್ಕಿದೆ. ಆದರೆ ಯಾವುದೇ ರೀತಿಯಾದಂಥ ಆ್ಯಕ್ಷನ್ ತಗೊಳ್ತಾ ಇಲ್ಲ. ಅದನ್ನು ನಿರ್ಬಂಧಿಸುವಂಥದ್ದು ಅಥವಾ ಅದನ್ನು ಮುಟ್ಕೋಲು ಹಾಕ್ಕೊಳ್ಳುವಂಥದ್ದು, ಅವ್ರಿಗೆ ಪನಿಷ್ಮೆಂಟ್ ಕೊಡುವಂಥದ್ದು ಯಾವುದ್ರ ಬಗ್ಗೆನೂ ಕೂಡ ಮಾತುಕತೆ ಇಲ್ಲ. ಜಸ್ಟ್ ಒಬ್ಬರೇ ಹೇಳಿಕೆ ಕೊಡ್ತಾರೆ, ಅದಕ್ಕೆ ಅದು ಪರಿಣಾಮಕಾರಿಯಾಗಿ ಅದು ಜಾರಿ ಆಗೋದಿಲ್ಲ. ಇದು ವರ್ಷಾನುಗಟ್ಟಲೆ ಹಿಂಗೆ ಹೋಗುತ್ತೆ. ಜನರು ಸಾಯ್ತಾನೇ ಇದ್ದಾರೆ, ಕಿರುಕುಳ ಆಗ್ತಾನೇ ಇದೆ, ಮನೆಗೆ ನುಗ್ಗಿ ಕಿತ್ಕೊಳ್ಳುವಂಥದ್ದು ನಡೀತಾ ಇದೆ. ಪೊಲೀಸವರು ಸರ್ಕಾರದ ನಿಯಮಗಳನ್ನ ಅಚ್ಚುಕಟ್ಟಾಗಿ ಪಾಲಿಸಬೇಕು. ಬಡ್ಡಿ ದಂಧೆಕೋರರು ಯಾರಾದರೂ ಇದ್ದರೆ ಅವ್ರನ್ನ ಗುರುತಿಸಿ ಅವ್ರಿಗೆ ತಿಳುವಳಿಕೆ ನೋಟಿಸ್ ಕೊಟ್ಟು ತಿಳಿಸಿ ಈ ಥರ ಮಾಡಿದ್ರೆ ಸರಿ ಇಲ್ಲ ಅಂತ ಎಚ್ಚರಿಕೆ ಕೊಡಬೇಕು ಅಂತ ಸರ್ಕಾರ ನಿಯಮ ಹೇಳಿದೆ. ಪೊಲೀಸ್ ಇಲಾಖೆಯವರು ಏನು ಮಾಡ್ತಾರೆ? ಆ ಕಡೆಗೆ ಮಾಡೋವಂಥ ಕೆಲವು ಅಧಿಕಾರಿಗಳು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಎಲ್ಲರೂ ಪ್ರಶ್ನಲ್ಲ. ಹೌದು. ಈಗಲೂ ಸಹ ಈ ಬಡ್ಡಿ ದಂಧೆಕೋರರು ದಾಷ್ಟತನದಿಂದ ಮೆರಿಬೇಕಾದ್ರೆ ಅಲ್ಲಿ ಪೊಲೀಸ್ ಇಲಾಖೆ ಆ ಭಾಗದಲ್ಲಿ ವೈಫಲ್ಯ ಇದೆ. ಹೌದು. ಈ ಬಡ್ಡಿ ತಗೊಂಡು ಕುಟುಂಬವನ್ನು ಕಳ್ಕೊಂಡಿದಾರ, ಅವರ ನೆರವಿಗೆ ನಿಲ್ತಕ್ಕಂಥ ವ್ಯವಸ್ಥೆಗಳು ಕಮ್ಮಿ ಆಗಿದೆ. ಎಲ್ಲೂ ಸಹ ಸರ್ಕಾರದ ನಿಯಮವನ್ನು ಪೊಲೀಸ್ ಸಂಬಂಧಪಟ್ಟಂಥ ಇಲಾಖೆ ಗಂಭೀರವಾಗಿ ಮಾಡಿದ್ರೆ ಇಂಥ ದುರಂತಗಳಾಗಲ್ಲ. ಆದರೆ ಪೊಲೀಸ್ ಇಲಾಖೆ ಎಷ್ಟು ಚುರುಕಾಗಿ ಕೆಲಸ ಮಾಡುತ್ತೆ ನೋಡಿ. ಸಮೀರನ್ನ ಬಂಧಿಸಬೇಕು ಅಂತ ಬಳ್ಳಾರಿಯಿಂದ ನೀವು ಅವರಿರೋ ಜಾಗಕ್ಕೆ ಪೊಲೀಸ್ ವ್ಯವಸ್ಥೆ ಕಳಿಸ್ತಾರೆ ಸ್ವಾಮಿ. ನಿಮ್ಮ ಪಕ್ಕದಲ್ಲೇ ಒಬ್ಬ ಬಡ್ಡಿ ದಂಧೆಕೋರನಿಂದ ಒಬ್ಬ ಆತ್ಮಹತ್ಯೆ ಮಾಡ್ಕೋತಾನೆ. ಅವನಿಗೆ ಬಡ್ಡಿ ದಂಧೆಕೋರನ ಮೇಲೆ ಏನು ಕ್ರಮ ನಿಮ್ಮದು? ಹೌದು. ಈ ನ್ಯಾಯವನ್ನು ಕೇಳಬಾರ್ದ ಪ್ರಜಾಪ್ರಭುತ್ವದಲ್ಲಿ? ಈ ಥರ ಮಾತಾಡೋ ಧ್ವನಿ ಎತ್ತಿದ್ರೆ ನಿಮ್ಮ ಮುಂದಿನ ಗುರಿ ನಾವೇ. ಇದೆಲ್ಲೋ ನಕ್ಸಲೈಟ್ಸ್ನ, ಭಯೋತ್ಪಾದಕರನ್ನ ದೇಶದ್ರೋಹಿಗಳಂತೀವಿ. ಇಂಥ ವ್ಯವಸ್ಥೆಯಲ್ಲಿ ಸಹಕಾರ ಕೊಡ್ತಾರಲ್ಲ ಅವ್ರಿಗಿಂತ ದೊಡ್ಡ ದೇಶದ್ರೋಹಿ. ಖಂಡಿತ. ನಕ್ಸಲೈಟ್ಸ್ಗೆ ಒಂದು ಸಿದ್ಧಾಂತ ಇದೆ, ಏನೋ ಒಂದು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ. ಆದರೆ ನಾನು ಅದನ್ನು ಸಮರ್ಥಿಸ್ಕೊಳ್ಳಲ್ಲ ದೇಶದಲ್ಲಿ, ಆ ಭಾಗದಲ್ಲಿ. ಆದರೆ ನೋಡಿದಾಗ, ತುಲನೆ ಮಾಡಿದಾಗ ಇವರೊಂದು ರೀತಿ ಅದೇ ಭಾವನೆಯಲ್ಲಿ ಅದಕ್ಕಿಂತ ಹೆಚ್ಚು ಒಂದು ಭಾಗ ಜಾಸ್ತಿನೇ ಅದು ತಪ್ಪು ಅಂತಕ್ಕಂಥದ್ದು. ಪೊಲೀಸ್ ಇಲಾಖೆ ಸರ್ಕಾರದ ಏನು ಕಾನೂನು ರೂಪಿಸುತ್ತೆ ಅದರಲ್ಲಿ ಕಠಿಣವಾದ ಕ್ರಮ ತಗೊಂಡ್ಲಿ, ಬಡ್ಡಿ ದಂಧೆಕೋರನ್ನ ಮಟ್ಟ ಹಾಕ್ಲಿ, ಅನೇಕ ಕುಟುಂಬಗಳನ್ನ ಕಾಪಾಡಲಿ. ಇದು ಪೊಲೀಸ್ ಇಲಾಖೆ ಕೆಲಸ. ಒಟ್ಟಾರೆ ಈಗ ಸೌಜನ್ಯ ಪ್ರಕರಣವನ್ನು ಜೊತೆಗೆ ಸಮೀರ್ ಪ್ರಕರಣವನ್ನು ನೋಡ್ತಾ ಇದ್ದರೆ, ಸೌಜನ್ಯ ಆ ಒಂದು ರೇಪ್ ಆ್ಯಂಡ್ ಮರ್ಡರ್ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದಂಥ ಸಮೀರ್ ಬಗ್ಗೆ ಗಮನಿಸಿದಾಗ ಏನಾಗ್ಬೋದು ಅಂತ ತಮ್ಮ ಅಭಿಪ್ರಾಯ ಕೊನೆಯದಾಗಿ? ನನಗನ್ಸುತ್ತೆ ಬಂಧಿಸ್ತಾರ, ಬಂಧಿಸೋಕೆ ಅವಕಾಶ ಇದೆಯಾ? ಅವ್ರು ಮಾಡ್ಬೋದಷ್ಟೇ. ಕಾನೂನಲ್ಲಿ ಅದ್ಯಾವುದು ಪ್ರಬಲ ಸಾಕ್ಷಿ ಆಗಲ್ಲ. ಏನು ಹೇಳಿದ್ದಾನೆ ಸಮೀರು? ಒಂದು ಸಿನಿಮಾ ಕಥೆ ಥರ ರೂಪಿಸಿದ್ದಾನೆ. ಊರಲ್ಲೊಬ್ಬ ಗೌಡ ಇದ್ದ, ಆ ಊರಲ್ಲಿ ಇದ್ದ. ನೀನು ಕಲ್ಪನೆ ಮಾಡೋಣ ನನಗೆ ಅಂದರೆ ನಿನ್ನ ಹಣೆ ಬರ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡ್ಕೊಂಡಂಗೆ ಆಗತ್ತೆ. ಖಂಡಿತ. ಸಮೀರ್ಗೆ ಕಾನೂನಾತ್ಮಕ ಹೋರಾಟದಲ್ಲಿ ಏನೂ ಆಗೋದಿಲ್ಲ. ಸಮೀರ್ ಇನ್ನೂ ಜನರ ಪ್ರಶಂಸೆಗಳು ಪಡ್ತಾನೆ. ಸಮೀರ್ಗೆ ಯಾವುದೇ ಜಾತಿ ಧರ್ಮದ ಲೇಪನಗಳಾಗಲ್ಲ. ಜಾತಿ ಧರ್ಮದ ಲೇಪನ ಆಗೋದಾಗಿದ್ರೆ, ನೀವು ಹಿಂದೂ ಸಂರಕ್ಷಕರೇ ಆಗಿದ್ರೆ ಮಾಡಿ. ಸೌಜನ್ಯನ ಕೊಲೆ ಮಾಡಿದಂಥ ಯಾವ ರಕ್ತ ಪಿಶಾಚಿಗಳು ಹಿಂದೂಗಳಲ್ವಾ? ಅವ್ರನ್ನ ಬಂಧನ ಮಾಡಬೇಕು. ವೇದವತಿ ಮತ್ತು ಇನ್ನೂ ಅನೇಕ ಪ್ರಕರಣಗಳಲ್ಲಿ ಹಿಂದೂಗಳಲ್ವಾ? ಹೌದು. ಹಿಂದೂಗಳ ಬಡ್ಡಿ ವಸೂಲಿದಾರರಿಂದ ಅನೇಕ ಹಿಂದೂ ಕುಟುಂಬಗಳು ನಾಶ ಆಗ್ತಿದೆ, ಅವರು ಹಿಂದೂಗಳಲ್ವಾ? ಹೌದು. ಯಾಕೆ ನೀವೆಲ್ಲ ನಿಜವಾದ ಕಂಟಕ. ಈ ಮತಾಂಧರ ಅಫೀಮಿನ ವ್ಯಸನಕ್ಕೊಳಗಾದಂಥ ಮತಾಂಧರು ಯಾವ ಧರ್ಮವು ಯಾವುದು ಕೆಟ್ಟದ್ದು ಹೇಳಿಲ್ಲ. ನಿಮ್ಮ ಅಪ್ಪ ಅಮ್ಮನಿಗೆ ಅರ್ಜಿ ಹಾಕಿ ನಾನು ಹಿಂದುತ್ತೇ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡು ಹುಟ್ಟಿದ್ದೀರಾ? ಯಾವನಾದರೂ ಒಬ್ಬ ಬಂದು ಹೇಳಿ? ಇಲ್ಲ. ಯಾವನಾದರೂ ಅರ್ಜಿ ಹಾಕೊಂಡು ಮುಸಲ್ಮಾನ ಹುಟ್ಟಬೇಕು ಅಂತ ಅರ್ಜಿ ಹಾಕಿದ್ದಾನ? ಭೂಮಿಗೆ ಬಂದಾಗ ಮನುಷ್ಯ ಕುವೆಂಪು ಅವ್ರು ಹೇಳ್ದಂಗೆ
ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ. ಖಂಡಿತ. ಹುಳಿ ಚೆಚ್ಚು ಮಸೀದಿಗಳ ನೂಕಾಚೆ ದೂರ. ಭಾರತಾಂಬೆ ನನ್ನ ತಾಯಿ ಅಂತ ಹೇಳಿತ, ದೇವಿ ಅಂತ ಹೇಳಿತ ಕುವೆಂಪು ಅವರ ಆದರ್ಶಗಳು ನಿಮ್ಗೆ ಇವತ್ತು ನೆನೆಗುದಿಗೆ ಬಿದ್ದಿದೆ. ಹೌದು. ಕಾಟಾಚಾರಕ್ಕೆ ಬಳಸ್ತಾ ಇದ್ದೀರಾ ನೀವು ಇವೆಲ್ಲ. ನಿಮ್ಮಲ್ಲಿರ್ತಕ್ಕಂಥದ್ದು ಕ್ರೌರ್ಯ, ಹಿಂಸೆ, ಕಂಡವ್ರ ಮಕ್ಕಳನ್ನ ಬಾವಿ ತಳ್ಳಿ ಹಾಳ ನೋಡೋದು. ಇಂಥ ವ್ಯವಸ್ಥೆಯಲ್ಲಿ 1-2% ಇರ್ತಕ್ಕಂಥ ಬಲಾಢ್ಯರ ಆಟ ನಡೀತಿದೆ. ಇದಕ್ಕೆ ಇತಿಶ್ರೀ ಅತಿ ಶೀಘ್ರವಾಗಿ ಬೀಳುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಭಾಳಷ್ಟು ವಿಚಾರಗಳನ್ನ ಸಂಕ್ಷಿಪ್ತವಾಗಿ ತಾವು ಮಾತಾಡೋ ಮುಖಾಂತರ ಸಮೀರ್ಗೆ ಒಂದು ಧೈರ್ಯವನ್ನು ತುಂಬಿದ್ದೀರಿ. ಖಂಡಿತವಾಗೂ ಸಮೀರ್ ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನ ಬಗ್ಗೆ ಯಾವುದೇ ಮಾಹಿತಿ ನನಗೆ ಗೊತ್ತಿಲ್ಲ. ಒಂದು ವೇಳೆ ನನ್ನ ಸಂಪರ್ಕಕ್ಕೆ ಸಿಕ್ಕಿದ್ದೆ ಆದರೆ ನಿನ್ನ ಕಷ್ಟಗಳ ಜೊತೆ, ಯಾಕಂದರೆ ನೀನು ಒಂದು ನೊಂದ ಕುಟುಂಬದ ಕಷ್ಟಕ್ಕೆ ನೀನು ನಿಂತಿದ್ಯಾ. ನೀನು ಮಾಡಿರೋ ಕಾರ್ಯಕ್ಕೆ ನನ್ನಿಂದ ಅಲ್ಪ ಮಟ್ಟದ ಸಹಾಯ ಏನಾದರೂ ನಿಮ್ಮ ಜೊತೆ ಇರಬೇಕು ಅಂತ ಹೇಳಿದ್ರೆ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ನಿನ್ನ ಜೊತೆ ಇರ್ತದೆ ಅಂತಕ್ಕಂಥ ನನ್ನ ನುಡಿಯನ್ನು ಈ ಮುಖಾಂತರ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಒಂದು ಒಳ್ಳೆಯವರ ಪರವಾಗಿ, ಸತ್ಯದ ಪರವಾಗಿ ನಿಂತಿರ್ತಕ್ಕಂಥ ಸಮೀರ್, ಹಾಗೂ ಇನ್ನೂ ನೀವು ಭಾಳಷ್ಟು ಬರೀ ಸಮೀರ್ ಅಂತಂತಲ್ಲ, ಎಲ್ಲ ವಿಚಾರಗಳಲ್ಲೂ ನಾಡು ನುಡಿ ಸತ್ಯ ಪ್ರತಿಯೊಂದು ವಿಚಾರದಲ್ಲೂ ತಾವು ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಅಂಥವ್ರ ಪರವಾಗಿ ತಾವು ನಿಂತ್ಕೊಂಡು ಬಂದಿದ್ದೀರಿ. ಆ ಹುಡುಗ ಭಾಳಷ್ಟು ದೊಡ್ಡ ಮಟ್ಟದ ಕ್ರಾಂತಿಯನ್ನೇ ಮಾಡಿದ್ದಾನೆ ಅಂತ ತಾವು ಭಾವಿಸಿ ಅವನ ಪರವಾಗಿ ನಿಂತಿರ್ತಕ್ಕಂಥದ್ದಕ್ಕೆ ಜನತಾ ಮೀಡಿಯಾ ಕೂಡ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಹಾಗೆ ನಿರಂತರವಾಗಿ ಜನತಾ ಮಾಧ್ಯಮ ಜೊತೆಗೆ ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರು ಸಮೀರ್ ಪರವಾಗಿ ನಿಂತು ನಾವಿದ್ದೇವೆ ನಿನ್ನ ಜೊತೆ ಅಂತೇಳಿ ಭಾಳಷ್ಟು ಸಪೋರ್ಟನ್ನು ಮಾಡ್ಕೊಂಡು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಜನತಾ ಮೀಡಿಯಾ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈ ಒಂದು ವಿಚಾರ ಯಾವುದೇ ಹಂತಕ್ಕೆ ಹೋದರೂ ಕೂಡ, ಇನ್ನು ಏನೇ ಆದರೂ ಕೂಡ ಜನತಾ ವಾಹಿನಿ ಎಲ್ಲ ಹೋರಾಟಗಾರರ ಜೊತೆಗೂಡಿ ನಿನ್ನ ಪರವಾಗಿ ಹೋರಾಟವನ್ನು ನಾವು ಕೂಡ ಜೊತೆಯಾಗಿ ಮಾಡ್ತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತೇನೆ. ನಮಸ್ಕಾರ. ಇದು ಗಂಧದ ಗುಡಿ ಜನತಾ ಮೀಡಿಯಾ. ಜಾನಪದ, ರೈತರು, ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.